ಇಲ್ಲ, ಇದು ಏನಾಗಿದೆ, ಇವರು ಕೇಳ್ತಾ ಇರುವಂತ ಜಮೀನ್ ಏನಿದೆ ಇದು ಸೆಕ್ಷನ್ 4 ನೋಟಿಫೈಡ್ ಅರಣ್ಯ. ಸೆಕ್ಷನ್ 4 ನೋಟಿಫಿಕೇಶನ್ ಒಂದ್ಸಲ ಆದ್ಮೇಲೆ ಅದು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಒಬ್ಬರಿರ್ತಾರೆ. ಅಲ್ಲಿ ಯಾರ್ಯಾರು ಆ ಒಂದು ನೋಟಿಫೈಡ್ ಜಾಗದಲ್ಲಿ ಕ್ಲೈಮೆಂಟ್ಸ್ ಇದ್ದಾರೆ, ಆ ಕ್ಲೈಮೆಂಟ್ಸ್ ಎಲ್ಲರದೂ ಅಹವಾಲುಗಳನ್ನ ತಗೊಂಡು ಅವ್ರಿಗೆ ಬರುತ್ತೋ ಇಲ್ವೋ ಅಂತೇಳಿ FSO ಅವರು ಡಿಸೈಡ್ ಮಾಡ್ಬೇಕಾಗಿರುತ್ತೆ. ಹಾಗೆ ನಾವು ಸರ್ಕಾರದ ಪರವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಯಾರ್ಯಾರ್ದು ಅನುಮತಿ ನೀಡ್ಬೋದು, ಯಾವ್ದು ನೀಡಬಾರ್ದು ಅಂತೇಳಿ ನಾವು ಕೂಡ ಹೇಳ್ಬೇಕಾಗುತ್ತೆ. ಆ ರೀತಿ ನಾವು ಕೂಡ FSO ಹೇಳಿದೀವಿ, ಅವರು ಕೂಡ ಅವ್ರ ಅಹವಾಲು ಕೊಟ್ಟಿದ್ದಾರೆ. ಇದು FSO ಇಂದ ಆರ್ಡರ್ ಪಾಸ್ ಆಗ್ಬೇಕಾಗಿರುತ್ತೆ. FSO ಅಂದ್ರೆ ಅವರು ಜಡ್ಜ್ ಇದ್ದಂಗೆ. ಅವರು ಯಾರಿಗೆ ಹಕ್ಕಿದೆ ಇಲ್ಲ, ಯಾರಿಗೆ ಜಮೀನು ಸೇರ್ಬೇಕು ಬೇಡ ಅನ್ನೋದನ್ನ FSO ಅವರು ಡಿಸೈಡ್ ಮಾಡ್ತಾರೆ. FSO ಅವರು ಡಿಸೈಡ್ ಮಾಡಿದ್ಮೇಲೆ ನಾವು ಮುಂದಿನ ಕ್ರಮ ತಗೋಬಹುದು. ಈಗ ಸದ್ಯಕ್ಕೆ ಪ್ರಕರಣ ಅದು FSO ಮುಂದೆ ಪೆಂಡಿಂಗ್ ಇದೆ. ನೀವು ಜಿಲ್ಲಾ ಅರಣ್ಯಾಧಿಕಾರಿಯಾಗಿ ಏನ್ ಒತ್ತೆ ಕೊಟ್ಟಿದ್ದೀರಿ ಸರ್ ಈ ಹೆಂಗಾಟಕದನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ? ಅಂದ್ರೆ ಇವಾಗ ವರದಿ ಅಂದ್ರೆ ಈಗ ಅದು FSO ಕೋರ್ಟ್ ಅಲ್ಲಿ ಇದೆ. ಅದು ಇಟ್ ಇಸ್ ಎ ಕೋರ್ಟ್ ಮ್ಯಾಟರ್. ಅಲ್ಲಿ ಅವರು ಹಿಯರ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೂ ಬಹಳಷ್ಟು ಸೆಕೆಂಡ್ 4 ಪ್ರಕರಣಗಳನ್ನ FSO ಅವರು ಹಿಯರಿಂಗ್ ಮಾಡ್ತಾ ಇದ್ದಾರೆ. ಅದ್ ಮಾಡಿದ್ಮೇಲೆ ಅವರು ಯಾವ ರೀತಿ ಅವರು ಔಟ್ಕಮ್ ಕೊಡ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ. 1972ರಲ್ಲಿ ಇವರಿಗೆ ಸಾಗುವಳಿ ಚೀಟಿ ಆಗಿದೆ. ಅಲ್ಲಿಂದ ಆಚೆಗೆ ಇವರು ದರ್ಖಾಸ್ತು ಕೊಡಿ ಎಲ್ಲ ಮಾಡ್ಕೊಂಡು ಖಾತೆ ಪಾಣಿ ಇನ್ಫಾರ್ಮೇಶನ್ ಎಲ್ಲ ಅವ್ರ ಹೆಸರು ಬರ್ತಾ ಇದೆ. ದಿಢೀರಂತ ನಿಮ್ಮ ಅರಣ್ಯ ಇಲಾಖೆ ಅಥವಾ ಡಿಬಿಟ್ ಫಾರೆಸ್ಟ್ಗೆ ಹ್ಯಾಕ್ ಸೇರುತ್ತೆ? ಇದು 1991 ನಲ್ಲಿ ಸೆಕ್ಷನ್ 4 ನೋಟಿಫಿಕೇಶನ್ ಆಗಿದೆ. ಸೆಕ್ಷನ್ 4 ನೋಟಿಫಿಕೇಶನ್ ಆದ್ಮೇಲೆ ಯಾವುದೇ ರೀತಿ ಸಾಗುವಳಿ ಚೀಟಿ ಅಥವಾ ಗ್ರಾಂಟ್ ಮಾಡ್ಲಿಕ್ಕೆ ಇವರಿಗೆ ರೆವಿನ್ಯೂ ಅಥಾರಿಟೀಸ್ಗೆ ಅದು ಅಧಿಕಾರ ಇರೋದಿಲ್ಲ. ಇಲ್ಲಿ ಏನಾಗಿದೆ, 91 ಆದ್ಮೇಲೆ ಸಾಗುವಳಿ ಚೀಟಿಗಳು ಕೆಲವು ಇಶ್ಯೂ ಆಗಿದ್ದಾವೆ. ಈ ರೀತಿ ಯಾವ್ಯಾವ್ದು 91 ಆದ್ಮೇಲೆ ಇದೆ ಅದಕ್ಕೆ ನಾವು ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ. ಯಾರಿಗಾದ್ರೂ 91 ಗಿಂತ ಹಿಂದೆ ಪೂರಕ ದಾಖಲಾತಿಗಳಿದ್ರೆ ಅದನ್ನ ಅವ್ರ FSO ಮುಂದೆ ಹಾಕೊಬಹುದು. ಆದ್ರೆ ಅಲ್ಲಿಂದ ಏನ್ ಆರ್ಡರ್ ಬರುತ್ತೆ ಅದು ನಿಯಮಾನುಸಾರವಾಗಿದ್ರೆ ನಾವು ನಮ್ದೇನು ತಕ್ಕಾಗಿಲ್ಲ. ಅದು 72ರಿಗೆ ಅವ್ರು 1991 ಇಂದ ಹಿಂದಕ್ಕೆ ಅವ್ರಿಗೆ ಗ್ರಾಂಟ್ ಆಗಿ ಕೋಡ್ ಆಗಿ ಅವ್ರ ಎಂಜಾಯ್ಮೆಂಟ್ ಅಲ್ಲಿ ಇದ್ರೆ ಅದಕ್ಕೆ ಅರಣ್ಯ ಇಲಾಖೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. 91 ಸೆಕ್ಷನ್ 4 ನೋಟಿಫಿಕೇಶನ್ ಆದ್ಮೇಲೆ ಹೊಸ ಹಕ್ಕುಗಳನ್ನ ಪಡ್ಕೊಳ್ಳೋಂಗಿಲ್ಲ ಅಷ್ಟೇ. 91 ಇಂದ ಹಿಂದೆ ಇದ್ರೆ ಅವ್ರದ್ದು ಏನು ದಾಖಲಾತಿಗಳಿದೆ ಅದನ್ನೆಲ್ಲ ಅವ್ರ FSOಗೆ ಕೊಟ್ಬಿಟ್ಟು ಪೂರಕವಾದ ಆದೇಶ ಅವ್ರು ಪಡ್ಕೊಳ್ಬಹುದು. ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಎಷ್ಟು ಭೂಮಿಯಿಂದ ಇದೆ 91ರಿಂದ ಆಚೆಗಾಗಿದೆ? ನಮ್ದ್ರಲ್ಲಿ ಅದನ್ನ ಹೋರಾಟ ಅವ್ರು ಏನು ಕ್ಲೈಮ್ಮೆಂಟ್ ಬಂದಿದ್ದಾರೆ ಅದು ಇವಾಗ ಅವ್ರದ್ದು ಏನು ಅಹವಾಲಿದೆ ನಾವು ಕೇಳ್ತೀವಿ. ಕೇಳ್ಬಿಟ್ಟು ಅದಕ್ಕೆ ಏನು ಉತ್ತರ ಇದೆ ನಾವು ಕೊಡ್ತೀವಿ. ಯಾಕೆ ನಿಮ್ ಕೊಟ್ಟಿರಂತಲ್ಲ ಸರ್ ಅವರು? ಕೊಟ್ಟಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಅರಣ್ಯ ಭೂಮಿನ ಬಿಡುವಂಥದ್ದು ಅಥವಾ ಅವರು ವಶಕ್ಕೆ ಬಿಟ್ಕೊಡುವಂಥದ್ದು ಅದು ಉಪಅರಣ್ಯ ಸಂರಕ್ಷಣಾಧಿಕಾರಿಯ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ. ಅದು ಅರಣ್ಯ ಭೂಮಿ ಏನೇ ಇದ್ರು ಅದು ಕೇಂದ್ರ ಸರ್ಕಾರದ ಅನುಮತಿನೇ ಪಡ್ಕೋಬೇಕಾಗಿದೆ, ಯಾರಿಗೆ ಬಿಟ್ಕೊಡಕ್ಕಾದ್ರೂ. ಆದ್ರಿಂದ ಇದು ನನ್ನ ಅಧಿಕಾರ ವ್ಯಾಪ್ತಿಗೆ ಬರದೇ ಇರೋದ್ರಿಂದ ನಾವು ಬಿಟ್ಕೊಡ್ಲಿಕ್ಕೆ ಆಗಲ್ಲ. FSO ಮುಂದೆ ಏನಿದೆ ಅವ್ರ ಅಹವಾಲು ಕೊಡ್ಬೇಕು. ನಮ್ದು ಅಬ್ಜೆಕ್ಷನ್ಸ್ ಏನಿದೆ ನಾವು FSO ಕೊಡ್ತೀವಿ. FSO ಆರ್ಡರ್ ಏನ್ ಬರುತ್ತೆ ನೋಡ್ಕೊಂಡು ಮುಂದಿನ ಕ್ರಮ ನಾವು ತಗೋತೀವಿ. ಸೆಟಲ್ಮೆಂಟ್ ಆಫೀಸರ್ ಅಂತ ಇಲ್ಲಿವರೆಗೂ ಅವರು ರಿಟೈರ್ಡ್ ADC ಅವರು ಇಲ್ಲೇ ನಮ್ಮ ಆಫೀಸಲ್ಲೇ ಮಾಡ್ತಾ ಇದ್ರು. ಈಗ ಅವ್ರಿಗೆ ಮೇ 16ನೇ ತಾರೀಕು ಅವ್ರ ಟರ್ಮ್ ಮುಗ್ದಿದೆ. ಈಗ ನೆಕ್ಸ್ಟ್ ಸರ್ಕಾರದ ಆದೇಶ ಯಾರು FSO ಆಗ್ಬೇಕು ಅಂತೇಳಿ ಅದು ಬರುತ್ತೆ. ಅದು ಬಂದ್ಮೇಲೆ ಆ ಕೋರ್ಟ್ ಮುಂದೆ ಅದು ಡಿಸೈಡ್ ಆಗುತ್ತೆ. ಇಲ್ಲೇ ಆಗುತ್ತೆ. ಇದು ರೆಗ್ಯುಲರ್ AC ಕಂದಾಯ ಉಪವಿಭಾಗಾಧಿಕಾರಿಗಳಿಗೆ ಮಾಡ್ತೀವಿ ಅಂತ ಸದ್ಯಕ್ಕೆ ಇದೆ ಮಾಹಿತಿ. ಅದು ಸರ್ಕಾರದ ಆದೇಶ ಬರಬೇಕು, ಬಂದ್ಮೇಲೆ ಆ ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಇಲ್ಲ ಆ ರೀತಿ ಏನಿಲ್ಲ. ಯಾವುದೇ ಅಹವಾಲು ಬಂದ್ರು ಯಾವುದೇ ನಮ್ಗೆ ವಿಷಯ ಬಂದ್ರು ಕೂಡ ತ್ವರಿತವಾಗಿ ನಾವು ಡಿಸ್ಪೋಸ್ ಮಾಡಿದೀವಿ. ಈ ವಿಷಯದಲ್ಲಿ ಏನು ಅಂದ್ರೆ ಇದು ನಮ್ಮ ಅಧಿಕಾರ ವ್ಯಾಪ್ತಿ ಮೀರಿದ್ದು. ಅದು ಉಪಅರಣ್ಯ ಸಂರಕ್ಷಣಾಧಿಕಾರಿಗೆ ಈ ಸೆಕ್ಷನ್ 4 ಏರಿಯಾದ ಒಳಗಡೆ ಜಾಗನ ಬಿಟ್ಕೊಡ್ಲಿಕ್ಕೆ ನಮ್ಮ ಅಧಿಕಾರ ಇಲ್ಲ. ಹಂಗಾಗಿ ನಾವು ಇದನ್ನ ಅವರಿಗೆ ಜಾಗ ಬಿಟ್ಕೊಡಕ್ ಆಗಿಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಮುಂದೆ ಪೆಂಡಿಂಗ್ ಇರುವಂತ ಪ್ರಕರಣ ಆಗಿದೆ. ಹಂಗಾಗಿ ನಾವು ಇದ್ರ ಬಗ್ಗೆ ನಿಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋದಕ್ಕೆ ಅವ್ರು ಪ್ರತಿಭಟನೆ ಮಾಡಕ್ಕೆ ನೀವೇ ಅನುಮತಿ ಏನ್ ಕೊಡ್ತೀವಿ? ಅಲ್ಲ, ಅನುಮತಿ ಅಂದ್ರೆ ಅವರು ನಮ್ದು ಅಹವಾಲು ಹೇಳ್ಬೇಕು, ನಮ್ದು ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಬಂದಾಗ ನಾವು ಅನುಮತಿ ಯಾರಿಗಾದ್ರೂ ಕೊಡ್ಲೇಬೇಕಾಗತ್ತೆ. ಆ ರೀತಿ ಎಲ್ಲ ಹಂಗೆಲ್ಲ ಇಲ್ಲ. ಅದೇನಾಗಿತ್ತು, ಅಲ್ಲಿ ಆಫೀಸ್ ಕಾಣದೇ ಇರೋ ರೀತಿನಲ್ಲಿ ಅದು ಹಾಕ್ಬಿಟ್ಟಿದ್ರು. ಹಂಗಾಗಿ ಬೇರೆ ಜಾಗ ಅವ್ರಿಗೆ ನಾವು ತೋರಿಸ್ಕೊತೀವಿ. ಆ ರೀತಿ ಏನಿಲ್ಲ. ಅಲ್ಲ, ಆತರ ಅಲ್ಲ. ಅಂಬೇಡ್ಕರ್ ಫೋಟೋ ಸಮೇತ ತೆಗೆದು ಆಚೆ ಹಾಕಿದ್ದಾರೆ. ಇಲ್ಲ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡುವಂತ ಅಧಿಕಾರ ಇಲ್ಲ. ಆ ರೀತಿ ಎಲ್ಲ ಇಲ್ಲ. ಆ ರೀತಿ ಎಲ್ಲ ಯಾವುದೂ ಇಲ್ಲ. ಆ ರೀತಿ ಏನ್ ಮಾಡಿ ನಾವು ಅವ್ರಿಗೆ ಅವಕಾಶ ಕೊಟ್ಟಿದೀವಿ, ನಾವೇ ಹೇಳಿದೀವಿ. ಅಲ್ಲ, ಅವಕಾಶ ಕೊಟ್ಟಿದ್ರಂತೆ ಅವ್ರು ಪೆಂಡಲ್ ಹಾಕಿದಾಗ JCB ಇಂದ ರಿಮೂವ್ ಮಾಡಿ ಕಾಂಪೌಂಡ್ ಇಂದ ಆಚೆ ಹಾಕಿದ್ದಾರೆ. ಇಲ್ಲ ಆ ರೀತಿ ಈ ತರದ ಒಂದು ಮನಸ್ಥಿತಿಯ ಹಿಂದೆ ಫಾರೆಸ್ಟ್ ಅಧಿಕಾರಿ ಇಲ್ಲ. ಆ ರೀತಿ ಮನಸ್ಥಿತಿ ಏನೂ ಇಲ್ಲ. ನಮ್ಗೆಲ್ಲರೂ ಕೂಡ ಒಂದೇ. ಎಲ್ಲರೂ ನಮ್ಗೆ ಎಲ್ಲ ಅಣ್ಣ ತಮ್ಮಂದಿರ್ತಾರಾನೆ. ನಾವ್ ಏನಿದೆ ಅವ್ರ ಅಹವಾಲನ್ನ ನಾವು ಕೇಳ್ಬಿಟ್ಟು ನಾವು ಆಲಿಸ್ತೀವಿ. ಅವ್ರಿಗೆ ಜಾಗನೂ ಕೊಡ್ತೀವಿ. ಅವ್ರು ಏನಿದೆ ಅವ್ರ ಪ್ರತಿಭಟನೆ ಅವ್ರು ಮಾಡ್ಲಿ. ಸಂವಿಧಾನದ ಅಡಿಯಲ್ಲಿ ಅವ್ರು ಏನು ಅವ್ರ ಹಕ್ಕುಗಳಿದಾವೆ ಅವ್ರನ್ನ ಕೇಳಕ್ಕೆ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇಲ್ಲ, ಆ ರೀತಿ ಗೈಡ್ಲೈನ್ಸ್ ಯಾವ್ದು ಇಲ್ಲ. ಅಂದ್ರೆ ಅಕ್ರಮವಾಗಿ ಒತ್ತುವರಿ ಮಾಡಿದ್ರೆ ಅದನ್ನ ಸಕ್ರಮ ಮಾಡಿಸುವಂತ ಯಾವುದೇ ಗೈಡ್ಲೈನ್ಸ್ ಇಲ್ಲ. ಅಂದ್ರೆ ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದಿಂದ ಕಾಗೋಡು ತಿಮ್ಮಪ್ಪ
ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಈ ತರ ವಿಶೇಷ ಒಂದು ಕಾಯ್ದೆ ತಂದಿದ್ದಾರೆ. ಆ ಪ್ರಕಾರ ದಲಿತರಾಗಿದ್ದು ಅರಣ್ಯ ಇಲಾಖೆ ಜಾಗದಲ್ಲಿ ಅವ್ರೇನಾದ್ರೂ ಎಂಜಾಯ್ಮೆಂಟ್ ಅಲ್ಲಿ ಇದ್ರೆ ಅದು ಅವ್ರಿಗೆ ಮಾಡ್ಕೊಡ್ಬೇಕನ್ನುವಂತಹ ನಿಯಮ ಇದೆಯಂತೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಅಷ್ಟು ಒಂದಿದೆಯಂತೆ. ಇದನ್ನ ಉಲ್ಲಂಘಿಸಿ ಇವರು ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಆರೋಪ. ಇಲ್ಲ, ಆ ರೀತಿ ಯಾವ್ದು ಸರ್ಕಾರಿ ಆದೇಶ ಇಲ್ಲ. ಹಂಗಾಗಿ ಇತ್ತು ಅಂತಂದ್ರೆ ನೀವು ಅದನ್ನ ಮಾಡ್ತೀರಾ? ಆಯ್ತು, ಆ ರೀತಿ ಆದೇಶ ಇದ್ರೆ ನಾವು ಆ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಇದ್ರೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಅದು ಇಲ್ಲ ಸರಿ. ಚುಟ್ಕಾಗಿ ಹೇಳೋದ್ರ ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀವಿ? ಅದೇ, ಇದು ಏನಾಗಿದೆ, ಈ ನಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ಇದ್ದಿದ್ರೆ ನಾವು ಈ ಪ್ರಾಬ್ಲಮ್ ಯಾವತ್ತೂ ಸಾಲ್ವ್ ಮಾಡ್ಬಿಡ್ತಾ ಇದ್ವಿ. ಯಾಕಂದ್ರೆ ಇದು DFO ಮುಂದೆ ಅಥವಾ DFO ಕೈಯಲ್ಲಿ ಆಗುವಂತ ಕೇಸ್ ಅಲ್ಲ ಇದು. ಇದು ಏನಾಗುತ್ತೆ, ನಮ್ಗೆ ಅಧಿಕಾರ ವ್ಯಾಪ್ತಿಗೆ ಮೀರಿದ್ದು FSO ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಈಗ ಏನಿದೆ, ಇವಾಗ ನಮ್ಮ ರೈತ ಬಾಂಧವರು ಯಾರ್ಯಾರು ಬಂದಿದ್ದಾರೆ, FSO ಮುಂದೆ ಇದನ್ನ ಪ್ರೆಸೆಂಟೇಶನ್, ಇವ್ರದ್ದೇನು ಅಹವಾಲಿದೆ ಪೂರಕ ದಾಖಲಾತಿಗಳೆಲ್ಲ ಸೇರಿಸಿ FSO ಕೋರ್ಟ್ ಮುಂದೆ ಕೊಡ್ಬೇಕು. FSO ಅವರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ನಮ್ದು ಅನ್ನೋದು ಎಷ್ಟುವರೆಗೂ ಸರಿ ಅಂತ ಕೇಳ್ತಾರೆ. ಇದು ಕಂದಾಯ ಇಲಾಖೆ ಮತ್ತೆ ಫಾರೆಸ್ಟ್ ಇಲಾಖೆ ಜೊತೆ ಸಮನ್ವಯತೆ ಇಲ್ವಾ? ಅಲ್ಲ, ಏನಾಗುತ್ತೆ, ಕಂದಾಯ ಇಲ್ಲ ಫಾರೆಸ್ಟ್ ಜಾಗಗಳು ಅಂತ ಬಂದಾಗ ಫಾರೆಸ್ಟ್ ಜಾಗದಲ್ಲಿ ಕಂದಾಯ ಇಲಾಖೆಯವರು ಅದನ್ನ ಗ್ರಾಂಟ್ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಮಾಡಿದ್ರು ಸಾಗುವಳಿ ಚೀಟ್ ಕೊಟ್ಟರು ಕೂಡ ಅದು ಊರ್ಜಿತ ಆಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಇಂದ ಬಹಳಷ್ಟು ಆದೇಶಗಳು ಬಂದಿವೆ. ಅಂದ್ರೆ ಏನಾಗುತ್ತೆ, ಒಂದು ಸೆಕ್ಷನ್ 4 ನೋಟಿಫಿಕೇಶನ್ ಅಥವಾ ಸೆಕ್ಷನ್ 17 ನೋಟಿಫಿಕೇಶನ್ ಆದಾಗ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿರುತ್ತೆ. ಗೆಜೆಟ್ ನೋಟಿಫಿಕೇಶನ್ ಆದಾಗ ಎಲ್ಲಾರ ಗಮನಕ್ಕೂ ಅದು ಬಂದಿರುತ್ತೆ. ಅದ್ರ ಒಳಗಡೆ ಮಾಡುವಂಥದ್ದು ಅದು ಕಾನೂನು ಬಾಹಿರ ಆಗಿರುತ್ತೆ. ಅಲ್ಲಿ ಮಾಡಿರುವಂತ ಗ್ರಾಂಟ್ ನ ಕ್ಯಾನ್ಸಲ್ ಮಾಡಿ ವಾಪಸ್ ಅರಣ್ಯ ಇಲಾಖೆ ಕೊಡಬೇಕು ಅಂತಾನು ಸುಪ್ರೀಂ ಕೋರ್ಟ್ ಅಲ್ಲಿ ಜಜ್ಮೆಂಟ್ಗಳು ಆಗಿದೆ. ನಾವು ಜಿಲ್ಲಾ ಕಂದಾಯ ಅಧಿಕಾರಿಗಳ ಮೇಲೆ ಕ್ರಮ ಜರುಗುತ್ತಾ? ಅಲ್ಲ, ಈಗ ಅದನ್ನ ನಾವೆಲ್ಲ ಮಾಡ್ತೀವಿ. ಈಗ FSO ಆರ್ಡರ್ ಕೋರ್ಟ್ ಅಲ್ಲಿ ಫೈನಲ್ ಆರ್ಡರ್ ಬಂದ್ಮೇಲೆ ಅದ್ ಮಾಡಿರೋದು ಅಕ್ರಮನ ಸಕ್ರಮನ ಅಂತೇಳಿ ಅದು FSO ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಕೋರ್ಟ್ ಇಂದ ಅಂತಿಮ ಆದೇಶ ಬಂದ್ಮೇಲೆ ನಾವು ಅದ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ನಾನು ಕೇಳಿದ್ನಿಲ್ವಾ ಸರ್, ಈಗ ಅರಣ್ಯ ಇಲಾಖೆಯನ್ನ ಬೇರೆ ಒಬ್ಬ ಫಲಾನುಭವಿಗೆ ಮಂಜೂರು ಮಾಡಿಕೊಟ್ಟ ಪಕ್ಷದಲ್ಲಿ ಆ ಅಧಿಕಾರಿ ಮೇಲೆ ಯಾವ ರೀತಿಯ ಸೂಕ್ತ ಕಾನೂನು ಕ್ರಮ ಫಾರೆಸ್ಟ್ ಇಲಾಖೆಯಿಂದ ಜರುಗುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತೇವೆ. ಅದೇ, ಅವರು ಅದು ನೋಟಿಫೈಡ್ ಜಾಗದಲ್ಲೇನೆ ಗ್ರಾಂಟ್ ಮಾಡಿದ್ದೇ ಸರಿ ಅಂತ ಆದ್ರೆ ಅದು ಸೂಕ್ತ ಕ್ರಮ ಅವ್ರ ಮೇಲೆ ಅವ್ರ ಇಲಾಖೆನಲ್ಲಿ ಅವ್ರ ಶಿಸ್ತು ಪ್ರಾಧಿಕಾರ ಏನಿರ್ತಾರೆ ಅವ್ರು ಮಾಡ್ತಾರೆ. ಇದು 5/5/2022 ನೋಟಿಫಿಕೇಶನ್ ಆಗಿರೋ ಹಂಗೆ 20,000 ಹೆಕ್ಟೇರ್ ನಮ್ಮಲ್ಲಿ ಡೀಮ್ ಫಾರೆಸ್ಟ್ ಅಂತ ನೋಟಿಫಿಕೇಶನ್ ಆಗಿದೆ. 20,000 ಹೆಕ್ಟೇರ್ 5/5/2022 ಸರ್ಕಾರಿ ಆದೇಶ. ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಸುಪ್ರೀಂ ಕೋರ್ಟ್ ನಾವು ರಿಲೀಫ್ ಮಾಡ್ತಿದ್ವಿ ಅಂತ ಅದೇ ಲಿಸ್ಟ್ ಆಗಿತ್ತು. ಅದೇ, ಇವಾಗ ಸರ್ವೆ ನಡೀತಾ ಇದೆ. ಈಗ 6/3/2025 ಒಂದು ಗೌರ್ಮೆಂಟ್ ಆರ್ಡರ್ ಬಂದಿದೆ. ಆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಫೀಲ್ಡ್ ಕ್ರೈಟೀರಿಯಾ ಪ್ರಕಾರ ಸರ್ವೆ ಮಾಡ್ತಾ ಇದೀವಿ. ಫೀಲ್ಡ್ ಅಲ್ಲಿ ಸರ್ವೆ ಟೀಮ್ಸ್ ಇದಾವೆ, ಮತ್ತೆ ತಾಲೂಕ್ ಮಟ್ಟದ ಸಮಿತಿ, ಜಿಲ್ಲಾ ಮಟ್ಟದ ಸಮಿತಿ ಎಲ್ಲ ಇದೆ. ಅಲ್ಲಿ ನಾವು ಸರ್ವೆ ಕಾರ್ಯ ಕೈಗೊಳ್ತಾ ಇದೀವಿ. ಕೈಗೊಂಡ ಮೇಲೆ 2014 ಒಂದು ಗೌರ್ಮೆಂಟ್ ಆರ್ಡರ್ ಒಂದು ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಯಾವ್ದು ಡೀಮ್ ಫಾರೆಸ್ಟ್ ಯಾವ್ದು ಡೀಮ್ ಫಾರೆಸ್ಟ್ ಅಲ್ಲ ಅಂತ. ಅದನ್ನ ನೋಡ್ಕೊಂಡು ಆ ಪ್ರಕಾರ ನಾವು ಸರ್ವೆ ಮಾಡ್ಬಿಟ್ಟು ಅಂತಿಮ ಪಟ್ಟಿನ KDP ಮುಂದೆ ಇಡ್ಬೇಕು. KDP ಇಂದ ಪಾಸ್ ಆದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ಬೇಕು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಆಗುತ್ತೆ. ಅಫಿಡವಿಟ್ ಆದ್ಮೇಲೆ ಎಷ್ಟು ನಿಖರವಾಗಿ ಉಳಿತು ಅಂತೇಳಿ ನಾವು ಫೈನಲ್ ಆಗಿ ಇರ್ತೇವೆ. 14 ಪ್ರಕಾರ ಏನ್ ಸರ್, ಯಾವ್ದು ಫೋರ್ಟೀನ್ ಪ್ರಕಾರ ಏನಂದ್ರೆ ಅದು ಕನಿಷ್ಠ 2 ಹೆಕ್ಟೇರ್ ಇರ್ಬೇಕು ಒಂದು. ಆಮೇಲೆ ಪ್ರತಿ ಹೆಕ್ಟೇರಿಗೆ ಪ್ಲಾಂಟೇಶನ್ ಆದ್ರೆ 30 ಸೆಂಟಿಮೀಟರ್ ಗರ್ತಿರುವಂತ 100 ಮರ ಇರಬೇಕು. ಸ್ವಾಭಾವಿಕವಾದ ಕಾಡಾದ್ರೆ 30 ಸೆಂಟಿಮೀಟರ್ ಇರುವಂತ 50 ಮರ ಇರ್ಬೇಕು ಪರ್ ಹೆಕ್ಟೇರ್. ಈ ಕ್ರೈಟೀರಿಯಾ ಮೇಲೆ ನಾವು ಫೀಲ್ಡ್ ಅಲ್ಲಿ ಸರ್ವೆ ಮಾಡ್ತೇವೆ. ಈ ಪ್ರಕ್ರಿಯೆ ಯಾವಾಗ ಮುಗಿಯುತ್ತೆ? ಈಗ ಆಲ್ರೆಡಿ ಫೀಲ್ಡ್ ಸರ್ವೆ ಎಲ್ಲ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2-3 ತಿಂಗಳಲ್ಲಿ ಫೈನಲ್ ಆಗೋ ಒಂದು ಆಶೆಯಲ್ಲಿ ಇದೀವಿ. ನಿಮ್ಮ ಮಾತಿನ ಪ್ರಕಾರ ಎಷ್ಟು ಹೆಕ್ಟೇರ್ ಇದರಿಂದ ಹೊರಗಡೆ ಬರಬೇಕು ಸರ್? ಅದು ಫೀಲ್ಡ್ ಲೆವೆಲ್, ತಾಲೂಕ್ ಲೆವೆಲ್ ಇಂದ ಎಲ್ಲ ಸರ್ವೆ ಆಗ್ಬೇಕು. ಸರ್ವೆ ಆದ್ಮೇಲೆ ನಮಗೆ ನಿಖರವಾದ ಮಾಹಿತಿ ಸಿಗುತ್ತೆ. ಅದು ಪೂರ್ತಿ ಫೈನಲ್ ಆಗೋರ್ಗು ಅದು ಹೇಳಲಿಕ್ಕೆ ಆಗಲ್ಲ. ಅದು ಫೈನಲ್ ಆದ್ಮೇಲೆ ನಾವು ಹೇಳ್ತೀವಿ, ಮಾಹಿತಿ ಕೊಡ್ತೀವಿ.